ಅಮ್ಮ ಅಯ್ಯಪ್ಪ ಈ ತರ ಗುದ್ಬಿಟ್ರಲ್ರೋ ನಿಮ್ಮ ಅಕ್ಕ ಮುಚ್ಚ. ಕಾರಲ್ಲಿ ಗುದ್ದಿದ್ರ ನನ್ನ? ಹೌದು. ನೀವು ಲೇಡೀಸಾ? ಏನು ನಿಮ್ಗೆ ಕಣ್ಕಾಣಲ್ವಾ? ಹೌದಮ್ಮ, ಲಾರಿ ಅವನು ದುಡ್ಡು ಕೊಡ್ಲಿಲ್ಲ ಅಂತ ಇಲ್ಲೇ ಇಳಿಸ್ಬಿಟ್ಟು ಹೋಗ್ಬಿಟ್ಟ. ಸ್ವಲ್ಪ ಸಿಟಿವರೆಗೂ ಲಿಫ್ಟ್ ಕೊಡ್ರಮ್ಮ. ಆಯ್ತು ಬನ್ನಿ. ಪಕ್ಕದಲ್ಲಿ ಯಾರಾದ್ರೂ ಇದ್ದಾರ ಅಮ್ಮ? ಇದ್ದೀನಿ. ಯಾಕೆ? ಏನೂ ಇಲ್ಲ ಸರ್, ಸಿಟಿವರೆಗೂ ಲಿಫ್ಟ್ ಕೊಟ್ರೆ ಸಾಕು ಸರ್. ಹೇಳಿದ್ನೆಲ್ಲ ನಮ್ದಂಗಿದ್ದಾರೆ, ಸ್ವಲ್ಪ ಬಿಲ್ಡಪ್ ಕೊಡೋಣ. ಹಂಗಲ್ಲ ರೀ, ಹಂಗಲ್ಲ, ಈ ಕಡೆ ಬನ್ನಿ. ಇಲ್ಲೇನಾ? ಅರೆ ಹಂಗಲ್ಲ ರೀ, ಈ ಕಡೆ ಬನ್ನಿ. ಇವಾಗ ಹತ್ತಿ. ಅಮ್ಮಯ್ಯ ಅಮ್ಮಯ್ಯ. ಲಾಂಗ್ ಡ್ರೈವ್ ಹೋಗ್ತಾ ಇದ್ದಾಗಿದ್ದಾರೆ. ಏನ್ ಮೇಡಮ್ ಇಬ್ರು ಸೈಲೆಂಟ್ ಆಗಿದ್ದೀರಾ? ನೀವಿಬ್ರು ಲವರ್ಸ್ ಅಲ್ವಾ? ಅಮ್ಮ ಅವನು ಚೆನ್ನಾಗಿ ಪಾಠ ಕಲಿಸಿದ್ಲು. ಮಲ್ಕೊಳಪ್ಪ ಆರಾಮಾಗಿ. ಏನಾಯ್ತು? ಅಯ್ಯೋ, ಏನಾಯ್ತು ಕಾರ್ಗೆ? ಗಾಡಿ ಓವರ್ ಹೀಟ್ ಆಗಿದೆ. ನಾನು ಹೋಗಿ ವಾಟರ್ ತಗೊಂಡ್ಬರ್ತೀನಿ. ಸರಿ. ನಾನು ಕರೆಕ್ಟಾಗಿ ನೋಡ್ಲಿಲ್ಲ. ಏನಾಯ್ತು ಸೊಂಟ? ಅಯ್ಯೋ, ನಾನು ಕುರುಡ ಅಲ್ಲಂತ ಇವಳು ಗೊತ್ತಾದ್ರೆ ಸಾಯಿಸೇ ಬಿಡ್ತಾಳೆ ಅನ್ಸುತ್ತೆ. ಈಗ ನಾನು ಮಾಡೋ ಆಕ್ಟಿಂಗ್ ನೋಡಿ ಅವಳು ನನಗೆ ಫಿದಾ ಆಗ್ಬಿಡ್ಬೇಕು. ಸಿಕ್ಕಾಕೊಟ್ರೆ ಮುಗೀತು ನನ್ನ ಕತೆ. ಇವನು ನಿಜವಾಗ್ಲೂ ಕುರುಡನ ಅಥವಾ ಆಕ್ಟಿಂಗ್ ಮಾಡ್ತಾ ಇದ್ದಾನ? ನೋಡ್ದೆ ಡ್ರಾಮಾನ? ಏನ್ ಹಂಗ್ ನೋಡ್ತಾವಳೆ? ನಾನ್ ಕುರುಡ ಅಲ್ಲ ಅಂತ ಗೊತ್ತಾಗ್ಬಿಡ್ತಾ? ರಾಯ್, ನಾವು ಸಿಕ್ಕಾಕಬಾರ್ದು. ಸ್ವಲ್ಪ ಬಿಲ್ಡಪ್ ಕೊಡು. ಇವನ್ ಅವತಾರ ಏನೋ ಬೇರೆ ತರ ಇದೆಯಲ್ಲ. ಒಂದ್ಸರಿ ಟೆಸ್ಟ್ ಮಾಡೋಣ. ಏನತ್ರ ಬರ್ತಾಳೆ? ರಾಯ್, ಸಿಕ್ಕಾಕೊಂಡ್ಬಿಡ್ವೋ? ಅಯ್ಯೋ ರಾಯ್, ಸಿಕ್ಕಾಕೊಂಡ್ಬಿಡ್ವೋ? ಭಯ ಆಗ್ತಿದ್ದಲ್ಲ. ಲೇ ರಾಯ್, ಇಂಥ ಟೈಮಲ್ಲಿ ಧೈರ್ಯವಾಗಿರ್ಬೇಕು. ಅಮ್ಮ ಕಣ್ಣು ಚುಚ್ಚಿಬಿಡ್ತಾಳ. ಇಂಥ ಟೈಮಲ್ಲೇ ಧೈರ್ಯವಾಗಿರ್ಬೇಕು. ಎದೆಯಲ್ಲಿ ಧೈರ್ಯ ತುಂಬ್ಕೋ. ಸುಮ್ನಿರೆ, ಇವಳೇನೋ ಹಿಂಗಾಡ್ತವಳೆ. ನನ್ ಕುರುಡ ಅಲ್ಲ ಅಂತ ಕಂಡಿಡ್ಬಿಟ್ಲಾ? ನಿಂಗ್ ಕಣ್ ಕಾಣುತ್ತಲ್ವಾ? ಸುಳ್ಳು ಹೇಳ್ದೆ ಅನ್ಕೋ, ಇದನ್ನ ಕಣ್ಣಿಗೆ ಚುಚ್ತೀನಿ. ಅಮ್ಮ ತಾಯಿ, ನಿನ್ಗೂ ದೊಡ್ಡ ನಮಸ್ಕಾರ ಆಗ್ತೀನಿ. ನನ್ನ ಬಿಟ್ಬಿಡು. ಈ ವಿಷಯ ಅವ್ರಿಗೆ ಮಾತ್ರ ಹೇಳ್ಬೇಡ. ನಾನು ನನ್ನ 3ನೇ ಹೆಂಡತಿ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಹೆಲ್ಪ್ ಮಾಡಮ್ಮ ತಾಯಿ. ಮತ್ತೇನಕ್ಕೆ ಸುಳ್ಳು ಹೇಳ್ದೆ? ಬುದ್ಧಿ ನೆಟ್ಟಿಗಿಲ್ದೆ. ಹೇಳ್ಬೇಡಮ್ಮ, ನಿನ್ ಕಾಲ್ ಹಿಡ್ಕೋತೀನಿ ಪ್ಲೀಸ್ ಅಮ್ಮ. ನಮ್ಗೆ ಮೋಸ ಮಾಡ್ತೀಯಾ? ಇವತ್ತಿದೆ ಕಣೋ ನಿನ್ಗೆ.
ರಾಜ ಬರ್ಲಿ ಹೇಳ್ತೀನಿ. ಅಮ್ಮ ತಾಯಿ ನಿನ್ ನಮಸ್ಕಾರ ಆಗ್ತೀನಿ, ನಿನ್ ಕಾಲು ಇಟ್ಕೊಳ್ತೀನಿ, ನನ್ನ ಬಿಟ್ಬಿಡಮ್ಮ ಪ್ಲೀಸ್. ರಾಜ ನಿಮ್ಗೆ ಕಣ್ ಕಾಣುತ್ತೆ. ಅದು ನನಗೆ ಮೊದಲೇ ಗೊತ್ತು. ಹೇ 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 ಹೇ. ಇದೇನಿದು ಮುಂಚೆನೆ ಗೊತ್ತು ಅಂತವನೇ. ಇದೇನಿದು ಹತ್ರಕ್ಕೆ ಬರ್ತವನೆ. ಸರ್ 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 ಬೇಡ ಸರ್. ಏನೋ ಜಾನ್ಸನ್ ರಾಯ್. ಸರ್ ನಿಮಗೆ ನಮಸ್ಕಾರ ಇಡ್ತೀನಿ ಸರ್. ನನಗೆ 4 ಜನ ಹಿಂಡ್ತೀರಿ ಸರ್. ನಾನು ಹೋಗಿಲ್ಲ ಅಂದ್ರೆ ಅವ್ರು 4 ದಿಕ್ಕಿಗೆ ಹೋಗ್ಬಿಡ್ತಾರೆ. ಯಾರು ಲಿಫ್ಟ್ ಕೊಡ್ತಾಯಿಲ್ಲ ಅಂತ ಏನೋ ಚಿಕ್ಕದಾಗಿ ಸ್ವಲ್ಪ ಆಕ್ಟ್ ಮಾಡಿದೆ ಅಷ್ಟೇ. ಪ್ಲೀಸ್ ಸರ್ ಬಿಟ್ಬಿಡಿ ಸರ್, ಬೇರೆ ಯಾರನ್ನೋ ಲಿಫ್ಟ್ ಕೇಳ್ಕೊಂಡು ಹೋಗ್ಬಿಡ್ತೀನಿ. ರಾಜ ಅವನ್ನ ಬಿಟ್ಬಿಡು. ಬದುಕೋಡೆ ಕಣೋ. ಅಮ್ಮಯ್ಯ. ಸರ್ ರಂಗಾರೆಡ್ಡಿ ಅಣ್ಣ, ನಮ್ ಜೊತೆ ಮಾತಾಡಿದ ಕ್ಯಾಂಡಿಡೇಟ್ ಇವನೇನಾ? ಹೌದಣ್ಣ. ಅಣ್ಣ ಫೋನು. ರೆಡ್ಡಿ ಅವರೇ, ನೀವು ಹೇಳಿದ ಲೊಕೇಶನ್ಗೆ ಬಂದಿದ್ದೀನಿ. ಒಂದ್ಸರಿ ಕಾರ್ ಹತ್ರ ಬಾರಪ್ಪ. ರಂಗಾರೆಡ್ಡಿ, ಅಣ್ಣ ನಾವು ಮಾಡ್ಬೇಕು ಅನ್ಕೊಂಡಿದ್ ಕೆಲಸ ಬೇರೆ ಅವ್ನ್ ಮಾಡಿದ್ರೆ ಅವನ್ನ ಮೆಚ್ಕೋಬೇಕಾ ದ್ವೇಷ ಪಡ್ಬೇಕಾ? ಮೆಚ್ಕೋಬೇಕಣ್ಣ. ಥೂ. ರೆಡ್ಡಿ ಅವರೇ, ಕಾರಲ್ಲಿ ಹುಡುಗಿ ಇದ್ದಾಳೆ. ದುಡ್ಡು ಕೊಟ್ರೆ ಹುಡುಗಿನ ನಿಮ್ಗೆ ಒಪ್ಪಿಸ್ತೀನಿ. ಈರಪ್ಪ, ನಿನ್ನ ನೋಡ್ತಾ ಇದ್ರೆ ಹಂಗೆ ನೋಡ್ತಾ ಇರ್ಬೇಕನ್ಸುತ್ತೆ. ಸ್ವಲ್ಪ ಹೊತ್ತು ನೋಡ್ತೀನಿರು. ಹೌದು, ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ? ದುಡ್ಡು ಅಂದ್ರೆ ಅಷ್ಟಿಷ್ಟನಾ ಅಪ್ಪ? ಇಲ್ಲ, ಮತ್ತೆ ಪ್ರಾಣ. ನೀನ್ ಹಂಗ್ ಮಾತಾಡ್ತಾ ಇದ್ರೆ ನನ್ನ ತಲೆಗೆ ಹುಚ್ಚಿಡ್ತಾ ಇದೆಯಪ್ಪ. ನನ್ ತುಂಬಾ ಇಷ್ಟ ಆಗ್ಬಿಟ್ಟಿದ್ಯಾ. ನಿನಗೆ ಬೇಕಾದಷ್ಟು ದುಡ್ಡು ಕೊಡ್ತೀನಿ, ನನ್ನ ಹತ್ರ ಕೆಲಸ ಮಾಡ್ತೀಯಾ? ಮಾಡಲ್ಲ. ಕೆಲಸ ಇದ್ರೆ ಹೇಳು, ಎಷ್ಟು ಕೊಡ್ತೀಯ? ರಂಗಾರೆಡ್ಡಿ, ದುಡ್ಡು ಕೊಡು. ಸರಿ ಅಣ್ಣ. ಲೇ, ಹೋಗ ಅವಳನ್ನ ಕರ್ಕೊಂಬಂದ್ರು. ತಗೋ.
ಲೆಕ್ಕ ಸರಿಯಾಗಿದೆ ರೆಡ್ಡಿ ಅವರೇ, ಬರ್ತೀನಿ. ಇರಪ್ಪ, ಒಂದ್ಸರಿ ತಪ್ಕೊಂಡೋಗ್ ಬಾರಪ್ಪ. ಸಾಕಪ್ಪ. ಹ ಬಿಟ್ಬಿಡಿ, ಬಿಟ್ಬಿಡಿ ನನ್ನ. ಆ, ಬಿಟ್ಬಿಡಿ. ಆ, 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 ಆ. ರಾಜ, ಇವ್ರು ನನ್ನ ಸಾಯಿಸ್ಬಿಡ್ತಾರೆ ರಾಜ. ಪ್ಲೀಸ್ ರಾಜ, ನಾನು ಇಲ್ಲಿಂದ ಕರ್ಕೊಂಡು ಹೋಗ್ಬಿಡು ರಾಜ, ಪ್ಲೀಸ್. ಇವ್ರು ನನ್ನ ಕಡೆಯವ್ರನ್ನೆಲ್ಲ ಸಾಯಿಸ್ಬಿಟ್ರು ರಾಜ, ನನ್ನನ್ನು ಸಾಯಿಸ್ಬಿಡ್ತಾರೆ ರಾಜ. ಪ್ಲೀಸ್ ಪ್ಲೀಸ್ ರಾಜ. ಅವಳು ಹುಚ್ಚಿನಪ್ಪ, ಅವಳ ಮಾತಕ್ಕೆ ತಲೆ ಕೆಡ್ಸ್ಕೋಬೇಡ. ಬೇಕಾದ್ರೆ ನಾನು ನಿಂಗೆ ₹1,00,00,000 ಕೊಡ್ತೀನಿ ರಾಜ. ಪ್ಲೀಸ್ ಪ್ಲೀಸ್ ರಾಜ, ಪ್ಲೀಸ್ ರಾಜ. ಏಯ್, ಟೀ ಕುಡಿಯೋದಕ್ಕೆ ದುಡ್ಡಿಲ್ಲ ನಿನ್ನ ಹತ್ರ? 1,00,00,000 ಹೆಂಗೆ ಕೊಡ್ತೀಯಾ? ಕರ್ಕೊಂಡೋಗ್ರಿ ಇವಳನ್ನ. ಏಯ್, ಬೇಕಾದ್ರೆ ನಿನ್ ಜೊತೆ ಮಲಗ್ತೀನಿ ಕಣೋ. ಹೇಳ್ರ ಅವಳನ್ನ, ಸಾಯಿಸಿ ಅವಳನ್ನ. ನನ್ಗೆ ಯಾಕೆ ಅವಳು ನೆನಪಾಗ್ತಿದೆ? ಆ ಹುಡುಗಿ ಮಾತಿಗೆ ನನ್ನ ಕಣ್ಣಲ್ಲಿ ಯಾಕೆ ನೀರು ಬರ್ತಿದೆ? ನಾನು ಈ ತರ ಬದುಕೋದು ನಿನ್ಗೆ ಇಷ್ಟ ಇಲ್ವಾ? ನನಗಂತೂ ಮನುಷ್ಯತ್ವ ಅನ್ನೋದು ಇಲ್ವೇ ಇಲ್ಲ. ದುಡ್ಡು ದುಡ್ಡು ದುಡ್ಡು. ಈ ಜನ್ಮದಲ್ಲಿ ನನಗೆ ದುಡ್ಡು ಮಾತ್ರ ಬೇಕು. ದುಡ್ಡು ದುಡ್ಡು ದುಡ್ಡು. ಟೀ ತಗೊಳ್ಳಿ. ಹಂಗೆ ನೋಡಬೇಡಿ ಪ್ಲೀಸ್, ಕುಡೀರಿ. ತಗೊಳ್ಳಿ ಪ್ಲೀಸ್. ನಾನು ಹುಟ್ಟಾಗ್ಲೇ ನಮ್ಮಮ್ಮ ಸತ್ತೋದ್ರು.
ಕೀರ್ತಿ ಹಾಗೆ ನೋಡ್ಬೇಡ. ಈಗ ಹೇಳ್ತಿದ್ದೀನಿ, ನಿನ್ಗೋಸ್ಕರ ನನ್ನ ಪ್ರಾಣ ಹೊತ್ತೆ ಇಟ್ಟು ನಿನ್ನ ಕಾಪಾಡ್ಕೋತೀನಿ. ನಂಬಲ್ವಾ? ಸರಿ, ಕಾರತ್ತು ಹೈವೇಲಿ ಬಿಡ್ತೀನಿ. ನಿನ್ಗಿಷ್ಟ ಬಂದಿದ್ದ ಜಾಗಕ್ಕೆ ಹೋಗು.